ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಂಗೆ ಸ್ಟೂಡೆಂಟ್ಸ್ ಮಾಡುವಂತಹ ಕಾಮೆಂಟ್ಸಲ್ಲಿ ಒಂದು ಕಾಮೆಂಟ್ಸ್ ರಿಲೇಟೆಡ್ ನಾನು ಸಪ್ರೇಟ್ ವಿಡಿಯೋನ ಮಾಡಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು KCET 2025 ಕಂಪ್ಲೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅಂತ ಹೇಳಿಬಿಟ್ಟು ತಿಳಿಸ್ಕೊಟ್ಟಿದೆ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SNQ ಕೋಟಾ ಬಗ್ಗೆ ಆದರೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಒಂದು ಸ್ಟೂಡೆಂಟು ಕೇಳಿರುವಂಥದ್ದು, ಸರ್ SNQ ಕೋಟಾ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಈ ವಿಡಿಯೋದಲ್ಲಿ KCET 2025 ಕೌನ್ಸಿಲಿಂಗ್ ಅಲ್ಲಿ SNQ ಕೋಟಾ ಅಂದ್ರೆ ಏನು, SNQ ಕೋಟಾ ಇಂದ ಆಗುವಂತಹ ಯೂಸ್ ಏನು, ಇದಕ್ಕೆ ಯಾವೆಲ್ಲ ಸ್ಟೂಡೆಂಟ್ಸ್ ಎಲಿಜಿಬಲ್ ಇದಾರ, ಇದಕ್ಕೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಸುಮಾರು ಅಪ್ಡೇಟ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಅನ್ನ ಮಾಡಿ ಅಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವಂತಹ SNQ ಕೋಟಾ ಅಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಆಲ್ರೆಡಿ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಒಂದಿಷ್ಟು ನಾಲೆಡ್ಜ್ ಆದ್ರೆ ಗೊತ್ತು SNQ ಕೋಟಾ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಹೇಳೋದಾದ್ರೆ, ಈಗ ನಾರ್ಮಲ್ ಸ್ಟೂಡೆಂಟ್ಸ್ ಏನೊಂದು ಫೀಸ್ ಅನ್ನ ಪೇ ಮಾಡ್ತಾರೆ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ, ಆ ಒಂದು ಸ್ಟೂಡೆಂಟ್ಸ್ ಗಿಂತ SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆದ್ರೆ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗಾದ್ರೆ ಗೊತ್ತಿರುತ್ತೆ. ಸೊ ಇದು ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ನೋಡಿ SNQ ಕೋಟಾ ಅಂತ ಅಂದ್ರೆ ದ ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳ್ಬಿಟ್ಟು, ಈ ಸೂಪರ್ ನ್ಯೂಮರರಿ ಕೋಟಾ ಬಂದ್ಬಿಟ್ಟು ಎಲ್ಲಾ ಒಂದು ಸ್ಟೂಡೆಂಟ್ಸ್ಗೂ ಸಹ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಇದಕ್ಕಿರುವಂತಹ ಮಿನಿಮಮ್ ಎಲಿಜಿಬಲ್ ಏನು ಅಂತ ಅಂದ್ರೆ, ಜಸ್ಟ್ ನೋಡಿ ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ 8 lakhs ಇರಬೇಕು. ಓಕೆನಾ, ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ನಿಮ್ಮ ಒಂದು ಫ್ಯಾಮಿಲಿದು ಆನ್ಯಲ್ ಇನ್ಕಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೀವು ಅಲ್ಲಿ ಅಬ್ಸರ್ವ್ ಮಾಡಿ, ಬಿಲೋ 8 lakh ಇರುವಂತಹ ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸ್ ಎಲಿಜಿಬಲ್ ಆದ್ರೆ ಇರ್ತೀರಾ. ನೀವು ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರಿ, ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ SC and ST ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲ ಒಂದು ಸ್ಟೂಡೆಂಟ್ಸ್ ಸಹ ಎಲಿಜಿಬಲ್ ಇರ್ತೀರಾ. ಸರ್ ನಾವು ಇದಕ್ಕೆ ಎಲ್ಲಿ ಅಪ್ಲೈ ಮಾಡಬೇಕು ಏನು ಅಂತ ನೀವು ಕೇಳೋದಾದ್ರೆ, ನೋಡಿ KCET 2025 ಕೌನ್ಸಿಲಿಂಗ್ ಅಲ್ಲಿ ನೀವು ಎಲ್ಲೂ ಸಹ ಸಪರೇಟ್ ಆಗಿ ಅಪ್ಲೈ ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ನೀವು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡುವಾಗ, ಇಲ್ಲ ಅಂತಂದ್ರೆ KCET 2025 ಅಪ್ಲಿಕೇಶನ್ ಹಾಕುವಾಗ ನೀವು ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನ ನೀವು ಪ್ರತಿಯೊಬ್ಬರು ಕೊಟ್ಟಿರ್ತೀರಾ. ಆ ಡೀಟೇಲ್ಸ್ ಅನ್ನ ತಗೊಂಡಿರುತ್ತೆ, ಅಲ್ಲಿಂದ ಆದ್ರೆ ಫೆಚ್ ಆಗುತ್ತೆ. ಓಕೆನಾ, ಸೊ ನೀವು ಕೇಳಬಹುದು ಆಗಿದ್ರೆ ಎಲ್ರಿಗೂ SNQ ಕೋಟಾ ಸೀಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಎಲ್ರಿಗೂ SNQ ಕೋಟಾ ಸೀಟ್ ಆದ್ರೆ ಅಲರ್ಟ್ ಆಗೋದಿಲ್ಲ. ನೋಡಿ, ಪ್ರತಿ ಕಾಲೇಜಲ್ಲೂ ಸಹ 5% ಆಫ್ ದ ಸೀಟ್ಸ್ ಅನ್ನ ಅಷ್ಟೇ ಒಂದು SNQ ಕೋಟಾದಲ್ಲಿ ಕೊಡ್ತಾರೆ. ಜಾಸ್ತಿ ಸೀಟ್ಸ್ ಅನ್ನಂತೂ ಕೊಡೋದಕ್ಕೆ ಹೋಗೋದಿಲ್ಲ ಅಂಡ್ ಕೊಡೋದನ್ನು ಸಹ ಇಲ್ಲ. ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಅಂಡ್ ಈ ಒಂದು SNQ ಕೋಟಾ ಬಂದ್ಬಿಟ್ಟು ಕೇವಲ BE ಅಂಡ್ BTech ಕೋರ್ಸ್ಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಬೇರೆ ಯಾವುದೇ ತರದ ಕೋರ್ಸಿಗಾದ್ರೆ ಅಪ್ಲಿಕೇಬಲ್ ಆಗೋದಿಲ್ಲ. SNQ ಕೋಟಾಗೆ ಕೊಡುವಂತ ಕಾಲೇಜಸ್ ಅಲ್ಲಿ SNQ ಕೋಟಾಗ್ ನೋಡಿ 5% ಆಫ್ ದಿ ಸೀಟ್ಸ್ ಅನ್ನ ಕೊಟ್ಟಿರ್ತಾರೆ. ನೀವೀಗ ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ. ಆಪ್ಷನ್ ಎಂಟ್ರಿಯನ್ನ ಮಾಡಿದ ಆದ್ಮೇಲೆ ರಿಸಲ್ಟ್ ಅಲರ್ಟ್ ಆಗುತ್ತೆ. ರಿಸಲ್ಟ್ ಅಲರ್ಟ್ ಆದಾಗ ಅಲ್ಲಿ ನಿಮ್ಗೆ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಸೀಟ್ ಅಲರ್ಟ್ ಆಗಿದೆಯಾ, ಜನರಲ್ ಕ್ಯಾಟಗರಿಯಲ್ಲಿ ಸೀಟ್ ಅಲರ್ಟ್ ಆಗಿದೆಯಾ, ಇಲ್ಲ ಅಂತಂದ್ರೆ SNQ ಕೋಟಾದಲ್ಲಿ ಸೀಟ್ ಅಲರ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನಿಮ್ಗೆ ನಿಮ್ಮ ಒಂದು ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ. ಅಂಡ್ ಒಂದು ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಕೇಳೋದು, ಸರ್ ಈಗ ಆಗಿದ್ರೆ ನನಗೆ SNQ ಕೋಟಾದಲ್ಲಿ ಸೀಟ್ ಅಲರ್ಟ್ ಆದ್ರೆ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗ್ತೀನಲ್ವ, ನನಗೆ ಫೀಸ್ ಕಡಿಮೆ ಇರುತ್ತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಫೀಸ್ ಆದ್ರೆ ಕಡಿಮೆ ಇದ್ದೇ ಇರುತ್ತೆ. ನಿಮ್ಗೆ SNQ ಕೋಟಾದಲ್ಲಿ ಸೀಟ್ ಅಲರ್ಟ್ ಆದ್ರೆ ಫೀಸ್ ಅಂತೂ ನಿಮ್ಗೆ ತುಂಬಾ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, ಒಂದು ಸ್ಟೂಡೆಂಟ್ಗೆ ಈಗ ಅವರ ಒಂದು ಕ್ಯಾಟಗರಿಯಲ್ಲಿ ಸೀಟ್ ಅಲರ್ಟ್ ಆಗಿರುತ್ತೆ, ಜನರಲ್ ಮೆರಿಟ್ ಅಲ್ಲಿ SNQ ಕೋಟಾ ಅಲ್ಲದೆ ಅವರ ಒಂದು ಕ್ಯಾಟಗರಿ ಮೇಲೆ ಸೀಟ್ ಅಲರ್ಟ್ ಆಗಿರುತ್ತೆ. ಅಂತ ಸ್ಟೂಡೆಂಟ್ಗೆ ಫೀಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ CET ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅವ್ರಿಗೆ CET ಫೀಸ್ ಬಂದ್ಬಿಟ್ಟು 1 lakh ಸಮಥಿಂಗ್ ಏನೋ ಇರುತ್ತೆ. ಈ ವರ್ಷ ಫೀಸ್ ಎಷ್ಟು ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು ಮುಂದೆ ಗೊತ್ತಾಗುತ್ತೆ. CET ಫೀಸ್ ಅನ್ನ ಪೇ ಮಾಡಬೇಕು ಅಂಡ್ ಹಾಗೇನು ಅದರ ಜೊತೆಗೆ ಕಾಲೇಜ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. 1 lakh ಸಮಥಿಂಗ್ ಆಗುತ್ತೆ. ಬಟ್ SNQ ಕೋಟಾದಲ್ಲಿ ನಿಮ್ಗೆ ಸೀಟ್ ಅಲರ್ಟ್ ಆದ್ರೆ ಒಂದು 50,000 ಅಲ್ಲೋ 40,000 ಅಲ್ಲೋ ನಿಮ್ಮ ಒಂದು ಫೀಸ್ ಅನ್ನ ನೀವು ಪೇ ಮಾಡಬಹುದು ಆಗಿರುತ್ತೆ. ಓಕೆನಾ, ನಾನು ಜಸ್ಟ್ ಎಕ್ಸಾಂಪಲ್ ಅನ್ನ ಹೇಳಿದೀನಿ, ನೀವು ಇದನ್ನ ಫಿಕ್ಸ್ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ, ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಅಂಡ್ ಈ ಒಂದು SNQ ಕೋಟಾ ಏನಿದೆ, SNQ ಕೋಟಾ ಅಂಡರ್ ಅಲ್ಲಿ ಕೇವಲ 5% ಅಷ್ಟಕ್ಕೆ ಸೀಟ್ಸ್ ಅನ್ನ ಅಷ್ಟೇ ಕೊಡ್ತಾರೆ. ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಲ್ಲೂ ಸಹ ಕೊಡ್ತಾರೆ. ಜೊತೆಗೆ ಇದು ನಿಮ್ಗೆ ಫೀಸ್ ಸಹ ಸ್ವಲ್ಪ ಕಡಿಮೆ ಇರುತ್ತೆ. ಇದಕ್ಕೆ ಎಲಿಜಿಬಲ್ ಬಂದ್ಬಿಟ್ಟು ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಬಂದ್ಬಿಟ್ಟು ನಿಮ್ಗೆ ಬಿಲೋ 8 lakhs ಗಿಂತ ಕಡಿಮೆ ಇರಬೇಕು. ಎಲ್ಲಾದ್ರೂ ಸಪರೇಟ್ ಆಗಿ ಅಪ್ಲೈ ಮಾಡ್ಬೇಕಾ ಈ ಒಂದು ಕೋಟಾನ ಕ್ಲೈಮ್ ಮಾಡೋದಕ್ಕೆ ಅಂತ ಅಂದ್ರೆ, ನೀವೆಲ್ಲೂ ಸಪರೇಟ್ ಆಗಿ ಹೋಗಿ ಒಂದು ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ, ಕ್ಲೈಮ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ ಅಂತಂದ್ರೆ ನೀವು ಕೇಳ್ಬೋದು, ಇಲ್ಲ ನಾನು ಏನಾದ್ರೂ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ SNQ ಕೋಟಾ ಇರುವಂತ ಕಾಲೇಜಸ್ಗೆ ಅಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು, ಪ್ರತಿ ಕಾಲೇಜಲ್ಲೂ SNQ ಕೋಟಾ ಅಂಡರ್ 5% ಆಫ್ ದಿ ಸೀಟ್ಸ್ ಅನ್ನ ಅಲರ್ಟ್ ಮಾಡ್ತಾರೆ. ನೀವು ಸಪರೇಟ್ ಆಗಿ ಒಂದು ಆಪ್ಷನ್ ಎಂಟ್ರಿ ಮಾಡುವಂತ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಆಪ್ಷನ್ ಎಂಟ್ರಿ ಏನ್
ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡಿದಾಗ ಒಂದು ಕಾಲೇಜಸ್ ನ ಸೆಲೆಕ್ಟ್ ಮಾಡ್ಕೊಂಡು ಕಾಲೇಜಸ್ಗೆ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ತೀರಾ. ಕಾಲೇಜಸ್ಗೆ ಆಪ್ಷನ್ ಎಂಟ್ರಿ ಮಾಡ್ತಾ ಹೋದಾಗ ಅವರು ಸೀಟ್ ಅಲಾಟ್ ಮಾಡ್ತಾರಲ್ವಾ, ಸೀಟ್ ಅಲಾಟ್ ಮಾಡೋ ಟೈಮಲ್ಲಿ ಇವರು SNQ ಕೋಟಾ ಅಂಡರಿಗೆ ಬರ್ತಾರ, ಇವ್ರು ಎಲಿಜಿಬಲ್ ಇದಾರ, ಇವರ ಒಂದು ರ್ಯಾಂಕಿಂಗ್ಗೆ ಇವ್ರೀಗ ನಮ್ಮ ಕಾಲೇಜಲ್ಲಿ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ರ್ಯಾಂಕ್ ಅನ್ನ ನೋಡ್ತಾರೆ, ಜೊತೆಗೆ ನಿಮ್ಮ SNQ ಕೋಟಾಗೆ ಇವ್ರಿಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ನೋಡ್ತಾರೆ. ಸೀಟ್ ಸಿಗೋದಾದ್ರೆ SNQ ಕೋಟಾದಲ್ಲಿ ನಿಮಗೆ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ. ಓಕೆನಾ. ಸೊ ನಾನು ಸ್ಟೂಡೆಂಟ್ಸ್ ಅಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ಎಲ್ಲರೂ SNQ ಕೋಟಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿಯೊಬ್ರು ಎಲಿಜಿಬಲ್ ಇರ್ತೀರಾ. ನೀವು ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರ್ಲಿ, ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಿಲೋ 8 lakhs ಗಿಂತ ಕಡಿಮೆ ಇದ್ರೆ ಪ್ರತಿಯೊಬ್ರು ಎಲಿಜಿಬಲ್ ಆಗಿರ್ತೀರಾ. ಇಲ್ಲಿ ಸಪರೇಟ್ ಆಗಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಮಾಡಿ. ನಿಮ್ಮ ಒಂದು ಟೈಮ್ ಚೆನ್ನಾಗಿದ್ದು, ನಿಮ್ಮ ಒಂದು ರ್ಯಾಂಕಿಂಗ್ ಚೆನ್ನಾಗಿದ್ದು, ನಿಮಗೆ SNQ ಕೋಟಾದಲ್ಲಿ ಏನಾದ್ರು ಸೀಟ್ ಅಲರ್ಟ್ ಆದ್ರೆ ನೀವು ಲಕ್ಕಿ ಅಂತಾನೆ ಹೇಳ್ಬೋದು. ನಿಮಗೆ ಫೀಸ್ ಆದ್ರೆ ಕಡಿಮೆ ಇರುತ್ತೆ. ಓಕೆನಾ. ಫೀಸ್ ಸ್ಟ್ರಕ್ಚರ್ ಬಗ್ಗೆ SNQ ಕೋಟಾ ಸ್ಟೂಡೆಂಟ್ಸ್ಗೆ ಎಷ್ಟಿರುತ್ತೆ, ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಎಷ್ಟಿರುತ್ತೆ, ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಎಷ್ಟಿರುತ್ತೆ ಏನೋ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. SNQ ಕೋಟಾ ಬಗ್ಗೆ ನಿಮಗೆ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಬೇರೆ ಏನೇ ಡೌಟ್ ಇರಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಜೊತೆಗೆ KCET ಕೌನ್ಸಿಲಿಂಗ್ ರಿಲೇಟೆಡ್ ನೆಕ್ಸ್ಟ್ ನಿಮಗೆ ಯಾವ ಅಪ್ಡೇಟ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ಸಪರೇಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.